ನಮಸ್ಕಾರ ಸ್ನೇಹಿತರೆ. ಸ್ಯಾಂಡಲ್ವುಡ್‌ನ ನಾಯಕಿ ರುಕ್ಮಿಣಿ ವಸಂತ್ ಕಳೆದ 2-3 ವಾರ ತುಂಬಾನೇ ಬ್ಯುಸಿ ಇದ್ರು. ಮೊದಲ ಭಗೀರ ಚಿತ್ರ ರಿಲೀಸ್ ಆಯಿತು. ಅದಕ್ಕಾಗಿಯೇ ರುಕ್ಮಿಣಿ ಸಖತ್ ಓಡಾಡಿದ್ರು. ಎಲ್ಲಾ ಚಾನೆಲ್‌ಗಳಿಗೂ ಸಂದರ್ಶನ ಕೊಟ್ಟರು. ಪ್ರತಿ ಚಾನೆಲ್‌ಗೂ ಹೊಸ ಲುಕ್ ಅನ್ನುವ ಹಾಗೆ ಪ್ರತಿದಿನ ಬೇರೆ ಬೇರೆ ಸೀರೆ ಉಟ್ಟು ವಿಭಿನ್ನವಾಗಿಯೇ ಕಾಣಿಸಿಕೊಂಡರು. ಹಾಗೇನೇ ಭಗೀರ ಚಿತ್ರದ ಕ್ರೇಜ್ ಇರುವಾಗಲೇ ಭೈರತಿ ರಣಗಲ್ ಚಿತ್ರ ರಿಲೀಸ್ ಆಯಿತು. ಈ ಚಿತ್ರದ ಪ್ರಚಾರಕ್ಕೂ ರುಕ್ಮಿಣಿ ವಸಂತ್ ಬಂದಿದ್ದರು. ಬಂದು ತಮ್ಮ ಪಾತ್ರದ ಕುರಿತು ಮಾತನಾಡಿದ್ದಾರೆ. ಹಾಗೇನೆ ಸಖತ್ ರೆಡಿಯಾಗಿಯೇ ಬರ್ತಾ ಇದ್ದರು. ಆದರೆ ಈ ತಯಾರಿಗಳ ಹಿಂದೆ ರುಕ್ಮಿಣಿಯ ಟೀಮ್ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ. ಹೌದು, ರುಕ್ಮಿಣಿ ವಸಂತ್ ಕನ್ನಡದ 2 ಚಿತ್ರಗಳ ಪ್ರಚಾರವನ್ನ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದಾರೆ. ಈ ಚಿತ್ರಗಳ ಪ್ರಚಾರಕ್ಕಾಗಿಯೇ ಓಡಾಡಿರೋದು ಇದೆ. ಹಾಗೇನೆ ಈ ಒಂದು ಪ್ರಚಾರಕ್ಕಾಗಿಯೇ ರುಕ್ಮಿಣಿ ವಸಂತ್ ಪ್ರತಿ ಸಲವೂ ವಿಶೇಷವಾಗಿಯೇ ರೆಡಿಯಾಗ್ತಿದ್ರು. ರುಕ್ಮಿಣಿ ವಸಂತ್ ಪ್ರತಿ ಚಿತ್ರದ ಪ್ರಚಾರದಲ್ಲೂ ವಿಭಿನ್ನ ಕಾಣಿಸಿಕೊಳ್ಳಲು ಒಂದು ಟೀಮ್ ಕೆಲಸ ಮಾಡಿದೆ. ರುಕ್ಮಿಣಿ ಲುಕ್ ಅನ್ನ ತೆಗೆಯೋಕೆ ಒಬ್ಬ ಕ್ಯಾಮರಾಮನ್ ಕೂಡ ಇದ್ದರು. ಮೇಕಪ್ಗೆ ಒಬ್ಬರು, ಹೇರ್ ಸ್ಟೈಲ್ಗೆ ಒಬ್ಬರು, ಕಾಸ್ಟ್ಯೂಮ್ಗೆ ಒಬ್ಬರು, ಹೀಗೆ ಪ್ರತಿಯೊಂದು ಕೆಲಸಕ್ಕೆ ಒಬ್ಬೊಬ್ಬರು ಇದ್ದರು. ಈ ಎಲ್ಲದರ ಬಗ್ಗೆ ರುಕ್ಮಿಣಿ ವಸಂತ್ ಇದೀಗ ಬರೆದುಕೊಂಡಿದ್ದಾರೆ. ತಮ್ಮ ಪ್ರತಿ ಲುಕ್ನ ಹಿಂದೆ ಇವರೆಲ್ಲ ಇದ್ದರು ಅನ್ನೋದನ್ನ ಇದೀಗ ಹೇಳಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದ ತಮ್ಮ ಪೇಜ್ ಅಲ್ಲಿಯೇ ಇದನ್ನ ಬರೆದುಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಫೋಟೋ ಹಾಗೂ ವಿಡಿಯೋ ಕೂಡ ಹಂಚಿದ್ದಾರೆ. ರುಕ್ಮಿಣಿ ವಸಂತ್ ಹಂಚಿಕೊಂಡ ವಿಡಿಯೋ ಮತ್ತು ಫೋಟೋಗಳನ್ನ ನೋಡಿದ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ಕನ್ನಡತಿ ಅಂತ ಅಷ್ಟೇ ಹೆಮ್ಮೆಯಿಂದಲೂ ಬರೆದುಕೊಂಡಿದ್ದಾರೆ. ಅದೇ ರೀತಿಯೇ ಇತರ ಅಭಿಮಾನಿಗಳು ಇಲ್ಲಿ ತಮ್ಮ ಖುಷಿಯನ್ನ ಬರೆದುಕೊಂಡಿದ್ದಾರೆ. ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ರುಕ್ಮಿಣಿ ವಸಂತ್ ಅಭಿನಯದ ಕನ್ನಡದ 2 ಸಿನಿಮಾಗಳು ರಿಲೀಸ್ ಆಗಿದೆ. ಭಗೀರ ಚಿತ್ರ ಓಡ್ತಾ ಇದೆ. ಭೈರತಿ ರಣಗಲ್ ಕ್ರೇಜ್ ಬೇರೆ ಲೆವೆಲ್ಗೆನೆ ಇದೆ. ಈ 2 ಚಿತ್ರಗಳಲ್ಲದೆ ರುಕ್ಮಿಣಿ ವಸಂತ್ ತಮಿಳಿನ 2 ಚಿತ್ರ ಒಪ್ಪಿದ್ದಾರೆ. ಆ 2 ಚಿತ್ರಗಳು ಇನ್ನಷ್ಟೇ ರಿಲೀಸ್ ಆಗಬೇಕಿದೆ ಅಂತಲೂ ಹೇಳಬಹುದು. ಸ್ನೇಹಿತರೆ, ರುಕ್ಮಿಣಿ ವಸಂತ್ ಅವರ ಈ ಲುಕ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.